ಶಾಸಕ ಬಿ.ಆರ್. ಪಾಟೀಲ್ ಅವರು ಶಿರ್ಪುರ್ ಮಾದರಿ ಸಫಲವಾಗಿದೆ ಎಂದು ಹೇಳುತ್ತಿದ್ದಾರೆ. ಅವರ ಬೆಂಬಲಿಗರು ಕೂಡ ಈ ಯೋಜನೆ ಸಫಲವಾಗಿದೆ ಎಂದು ಹೇಳಿಕೊಂಡು ತಿರುಗಾಡ್ತಾ ಇದ್ದಾರೆ. ಆದರೆ ಈ ಯೋಜನೆ ಸಫಲವಾಗಿದ್ರೆ ಬಿ.ಆರ್. ಪಾಟೀಲ್ ಅವರು ಸರ್ಕಾರಕ್ಕೆ ಏಕೆ ನೀರಿಗಾಗಿ ಹಣ ಕೇಳಬೇಕಿತ್ತು ಅಂತ ಆಳಂದ ತಾಲೂಕಿನ ರೈತ ಮುಖಂಡರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಮಾತನಾಡಿದ ಮುಖಂಡರು, ಬಿ.ಆರ್. ಪಾಟೀಲ್ ಅವರ ಬೆಂಬಲಿಗರು ಶಿರ್ಪುರ್ ಮಾದರಿಯನ್ನು ಯಶಸ್ವಿಯಾಗಿದೆ ಎಂದು ಹೇಳಿಕೊಂಡು ತಿರುಗಾಡುತ್ತಿದ್ದಾರೆ. ಆದರೆ ಶಿರ್ಪುರ್ ಮಾದರಿ ಸಫಲವಾಗಿದ್ದರೆ ಶಾಸಕರು ರಾಜ್ಯ ಸರ್ಕಾರಕ್ಕೆ ನೀರಿಗಾಗಿ ಯಾಕೆ ಅನುದಾನ ಬೇಡಿಕೆ ಇಟ್ಟಿದ್ದಾರೆ ಎಂದು ಪ್ರಶ್ನೆ ಮಾಡಿದರು. ಈ ಸಂದರ್ಭದಲ್ಲಿ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಮುಖಂಡರು, ನಮಗೆ ಶಿರ್ಪುರ್ ಮಾದರಿ ಬಗ್ಗೆ ತಕರಾರಿಲ್ಲ, ಅಲ್ಲಿ ಕಳಪೆ ಮಟ್ಟದ ಕಾಮಗಾರಿಕೆ ಮಾಡುತ್ತಿದ್ದಾರೆ. ಅದೇ ರೀತಿಯಾಗಿ ಈ ಶಿರ್ಪುರ್ ಮಾದರಿ ಮಾಡುವ ಮೊದಲು ಕೆರೆ ನಿರ್ಮಾಣವನ್ನು ಶಾಸಕರು ಮಾಡಬೇಕು. ಇನ್ನು ಕಿಣ್ಣಿ ಸುಲ್ತಾನ್ ಗ್ರಾಮದಲ್ಲಿ ಇರುವ ಕೆರೆಯನ್ನು ಬಿ.ಆರ್. ಪಾಟೀಲ್ ಅವರು ಮಾಡಿದ್ದಾರೆ ಎಂದು ಅವರು ಬೆಂಬಲಿಗರು ಸುಳ್ಳು ಹೇಳಿಕೊಂಡು ತಿರುಗಾಡುತ್ತಿದ್ದಾರೆ. ಆ ಕೆರೆಯನ್ನು ಸುಭಾಷ್ ಗುತ್ತೇದಾರ್ ಅವರು ನಿರ್ಮಾಣ ಮಾಡಿದ್ದಾರೆ ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ನಾವು ಬಂದಿದ್ದೇವೆ. ಆಳಂದ ತಾಲೂಕಿನಲ್ಲಿ ಶಿರ್ಪುರ್ ಮಾದರಿ ಯೋಜನೆ ಯಶಸ್ವಿಯಾಗಿದೆ ಎಂದು ಶಾಸಕ ಬಿ.ಆರ್. ಪಾಟೀಲ್ ರವರ ಬೆಂಬಲಿಗರು ನೀಡುತ್ತಿರುವ ಹೇಳಿಕೆಗಳು ವಾಸ್ತವಕ್ಕೆ ದೂರವಾಗಿದ್ದು ಜನರನ್ನು ತಪ್ಪು ದಾರಿಗೆ ಎಳೆಯುವ ಪ್ರಯತ್ನವಾಗಿದೆ ಅಂಥೇಳಿ ನಾವು ಆರೋಪ ಮಾಡ್ತಾ ಇದ್ದೀವಿ. ಆಳಂದ ಮತಕ್ಷೇತ್ರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇಲ್ಲದಿದ್ದರೆ ಟಾಸ್ಕ್ ಫೋರ್ಸ್ ಸಮಿತಿಯಲ್ಲಿ ಕುಡಿಯುವ ನೀರಿನ ಚರ್ಚೆ ಆಗಿದ್ದೇಕೆ? ಶಾಸಕರು ಪಿಡಿಒಗಳ ಮೇಲೆ ಆಪಾದನೆ ಮಾಡಿದ್ದೇಕೆ? ರಾಜ್ಯ ಸರ್ಕಾರ ಕೇವಲ 45 ಕೋಟಿ ಬಿಡುಗಡೆ ಮಾಡಿದಾಗ ಮಾಧ್ಯಮಗಳಲ್ಲಿ ಹೇಳಿಕೆ ನೀಡಿರುವುದು ತಪ್ಪೆ? 4.37 ಕೋಟಿ ರೂಪಾಯಿ ಅನುದಾನಕ್ಕೆ ಬೇಡಿಕೆ ಇಟ್ಟಿದ್ದು ಯಾಕಾಗಿ? ಭೀಮಾ ನದಿಯಲ್ಲಿ ನೀರಿಲ್ಲ, ನಾರಾಯಣಪುರ ಕಾಲುವೆಯಿಂದ ನೀರು ಬಿಡುಗಡೆ ಮಾಡಿ ಎಂದು ಹೇಳಿರುವುದು ಯಾತಕ್ಕಾಗಿ? ಶಾಸಕರ ಸ್ವಗ್ರಾಮ ಸರಸಂಬದಲ್ಲಿ 10 ದಿನಗಳಿಗೊಮ್ಮೆ ನೀರು ಪೂರೈಸಲಾಗುತ್ತಿದೆ. ಇದರ GPS ಫೋಟೋ ಕೂಡ ಹಾಕಲಾಗಿದೆ ತಮಗೆ ಕೊಟ್ಟಿರ್ತಕ್ಕಂಥ ಮಾಹಿತಿಗಳಲ್ಲಿ. ವಾಸ್ತವಾಂಶ ಮುಚ್ಚಿಟ್ಟು ಜನರಿಗೆ ಸುಳ್ಳು ಹೇಳುವುದನ್ನು ಮೊದಲು ನಿಲ್ಲಿಸಬೇಕು. ಇದಕ್ಕೆ ಶಾಸಕರ ಹೇಳಿಕೆಗಳ ಪ್ರತಿಗಳನ್ನು ಕೂಡ ಪತ್ರಿಕಾ ಹೇಳಿಕೆ ಕೊಟ್ಟಿರುವುದನ್ನು ಕೂಡ ಲಗತ್ತಿಸಲಾಗಿದೆ. ಜಾಸ್ತಿ ಮಾಡೋಕ್ಕೋಸ್ಕರ ಯಾವುದೇ ಒಂದು ಕ್ರಮ ಕೈಗೊಂಡಿಲ್ಲ. ಮೊದಲು ಸರ್ ಅದೇ ಶಿರ್ಪುರ್ ಮಾದರಿದೇನು ಇಂಪ್ಲಿಮೆಂಟೇಷನ್ ಅಂತ ಕೇಳಿದ್ರೆ ನೀವು ಇಂಪ್ಲಿಮೆಂಟೇಷನ್ನು ಸರಿಯಾಗಿಲ್ಲ ಅದರದ್ದು. ಅದು ಮೊದಲು ನಮ್ಮ ಹತ್ರ ಚೆಕ್ ಡ್ಯಾಮ್ ಅನ್ನೋ ಕಾನ್ಸೆಪ್ಟ್ ಮೊದಲು ಇತ್ತು, ಇವಾಗಲೂ ಇದೆ. ಆ ಚೆಕ್ ಡ್ಯಾಮ್ ಅನ್ನೋ ಕಾನ್ಸೆಪ್ಟ್ನ ಇವರು ಸೀಕ್ವೆನ್ಸ್ ಆಗಿ ಚೆಕ್ ಡ್ಯಾಮನ್ನು ಕಟ್ಕೊತ ಹೋಗ್ತಿದ್ದಾರೆ. ಕಿಲೋಮೀಟರ್ ಗಂಟ್ಲೆ ಈ ಚೆಕ್ ಡ್ಯಾಮ್ಗಳನ್ನು ಕಟ್ಕೊತ ಹೋಗ್ತಿದ್ದಾರೆ. ಬಟ್ ಅದಕ್ಕೆ ಆ ಅಂತರ್ಜಲ ಮಟ್ಟ ಜಾಸ್ತಿ ಮಾಡೋದಕ್ಕೆ ಏನಾದರೂ ಅದರಲ್ಲಿ ಒಂದು ಯೋಜನೆ ಕೈಗೊಂಡಿದ್ದಾರೆ ಅಂದರೆ ಆ ಯಾವುದೇ ಯೋಜನೆ ಕೈಗೊಂಡಿಲ್ಲ. ನಮ್ಮೂರಲ್ಲಿ ನಾನು ಆಳಂದ ತಾಲೂಕಿನ ಕಿಣ್ಣಿ ಸುಲ್ತಾನ್ ಗ್ರಾಮದವನು. ನಮ್ಮೂರಲ್ಲೂ ಈ ಶಿರ್ಪುರ ಮಾದರಿ ಯೋಜನೆಯನ್ನು ತಂದಿದ್ರು, ಬಿ.ಆರ್. ಪಾಟೀಲ್ ಅವರು ತಂದಿದ್ರು. ಅವ್ರ ಅವಧಿಯಲ್ಲಿ ಆ ಕೆಲಸನೂ ಆಲ್ಮೋಸ್ಟ್ 90% ಮಾಡಿ ಮುಗಿಸಿದ್ದಾರೆ. ಅವ್ರು ಮಾಡಿ ಮುಗಿಸಿದ ಮೇಲೆ ಇನ್ನು 10% ಕೆಲಸ ಅಂದರೆ 2 ಚೆಕ್ ಡ್ಯಾಮ್ ಬಾಕಿ ಉಳಿದಿತ್ತು. ಅವಾಗ ಆ 2 ಚೆಕ್ ಡ್ಯಾಮ್ ಬಾಕಿ ಉಳಿತಿರ್ಬೇಕಾದ್ರೆ 2018ರಲ್ಲಿ ಚುನಾವಣೆ ಆದಾಗ ಸುಭಾಷ್ ಗುತ್ತೇದಾರ್ ಅವರು ಆಯ್ಕೆ ಆಗ್ತಾರೆ. ಸುಭಾಷ್ ಗುತ್ತೇದಾರ್ ಆಯ್ಕೆ ಆದಮೇಲೆ ನಮ್ಮ ಗ್ರಾಮದಲ್ಲಿರೋ ನಮ್ಮ BJP ಕಾರ್ಯಕರ್ತರು ಹೋಗ್ಬಿಟ್ಟು ಆ 2 ಚೆಕ್ ಡ್ಯಾಮ್ ಏನು ಅವ್ರು ಕಟ್ಟಬೇಕು ಅಂತ ಬಂದಿದ್ರಲ್ಲ ಅದಕ್ಕೆ ನಾವು ಅಡ್ಡಿಪಡಿಸ್ತೀವಿ. ಯಾಕೆ ಅಂದರೆ ಅವ್ರು ಈಗಾಗಲೇ 90% ಕೆಲಸ ಮುಗಿಸಿದ್ದಾರೆ. ಆ ಮುಗಿಸಿರೋ ಕೆಲಸದಲ್ಲಿ ಯಾವ ಒಂದು ಹನಿ ಕೂಡ ನೀರು ನಿಂತಿಲ್ಲ. ಆಲ್ಮೋಸ್ಟ್ 6ರಿಂದ 7 ಕಿಲೋಮೀಟ್ರ್ವರೆಗೂ ಈ ಯೋಜನೆ ಮಾಡಿ ಮುಗಿಸಿದ್ದಾರೆ ಸರ್. ಅದರಲ್ಲಿ ಒಂದು ಹನಿ ಕೂಡ ನೀರು ನಿಂತಿಲ್ಲ. ಅದರಿಂದ ಯಾವುದೇ ಲಾಭ ಕೂಡ ನಮ್ಮ ಗ್ರಾಮಗಳಿಗೆ ಆಗಿಲ್ಲ. ಆ ಸಮಯದಲ್ಲಿ ನಮ್ಮೂರಿನ ನಮ್ಮದು ಏನು ಕಾರ್ಯಕರ್ತರು ಹೋಗ್ಬಿಟ್ಟು ಅವಾಗಿನ ಶಾಸಕರು ಆಯ್ಕೆ ಆದಂಥ ಶಾಸಕರು ನಮ್ಮ ಸುಭಾಷ್ ಗುತ್ತೇದಾರ್ ಹತ್ರ ಹೋಗಿ ಈ 2 ಪೆಂಡಿಂಗ್ ಉಳಿದಿರೋ ಚೆಕ್ ಡ್ಯಾಮ್ಗಳನ್ನು ಅವ್ರಿಗೆ ತಡೆ ಹಿಡಿದು ಅವುಗಳನ್ನು ನಾವು ಯಾವ ರೀತಿ ಬಳಸ್ಕೊಂಡ್ರೆ ಆ ಬಜೆಟನ್ನು ಬಳಸ್ಕೊಂಡು ನಮ್ಮೂರಿಗೆ ಸಹಾಯ ಮಾಡಬೇಕು ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಇದು 2 ಚೆಕ್ ಡ್ಯಾಮ್ಗಳೇನು ಇವರು ಶಿರ್ಪುರ್ ಮಾದರಿ ಒಳಗಡೆ ಚೆಕ್ ಡ್ಯಾಮ್ಗಳನ್ನು ಕಟ್ಕೋತ ಬಂದಿದ್ದಾರೆ, ಆ ಥರ ಮಾಡೋದು ಬೇಡ. ಈ 2 ಚೆಕ್ ಡ್ಯಾಮ್ಗಳನ್ನು ತಗೊಂಡು ಒಂದು ಸ್ಥಳದಲ್ಲಿ ಎಲ್ಲಾದರೂ ದೊಡ್ಡದಾಗಿ ನಿರ್ಮಾಣ ಮಾಡಿದ್ರೆ ಅದರಿಂದ ನಮಗೆ ಲಾಭ ಆಗುತ್ತೆ ಅಂತ ಹೇಳಿ. ಅದಕ್ಕೂ ತುಂಬ ಅಡಚಣೆಗಳು ಬರ್ತವೆ. ಆ ಸಮಯದಲ್ಲಿ ತುಂಬ ಜನರು ವಿರೋಧ ವ್ಯಕ್ತಪಡಿಸ್ತಾರೆ. ಅವರನ್ನೆಲ್ಲ ಕರೆದು MLA ಅವರನ್ನ ಸುಭಾಷ್ ಗುತ್ತೇದಾರ್ ಅವರು ಆಗಿನ MLA ಆದಂಥವ್ರು ಅವರನ್ನು ಕರೆದು ಅವ್ರಿಗೆ ಈ ಒಂದು ಕೆರೆ ಮಾಡೋ ಮುಖಾಂತರ ಯಾವ ರೀತಿ ಅನುಕೂಲ ಆಗುತ್ತೆ ಅಂತ ತಿಳಿಸಿ ಹೇಳಿ ನಮಗೆ ಆ ಕೆರೆ ಮಾಡೋದಕ್ಕೆ, ನಮ್ಮ ಕಾರ್ಯಕರ್ತರಿಗೆ ಆ ಕೆರೆ ಮಾಡೋದಕ್ಕೆ ಅನುಮತಿ ಕೊಡ್ತಾರೆ.
ಅವಾಗ ನಾವೇನು ಮಾಡ್ತೀವಿ, ಟಿಣ್ಣಿ ಸುಲ್ತಾನ್ ಗ್ರಾಮದಲ್ಲಿ ನಮ್ಮ ಕಾರ್ಯಕರ್ತರು ಆ ಕೆರೆ ನಿರ್ಮಾಣ ಮಾಡಿ ಆ ಕೆರೆ ಒಳಗಡೆ 8 ರಿಂದ 10 ರಿಚಾರ್ಜ್ ಪಾಯಿಂಟ್ಗಳು ಅಂದರೆ ಬೋರ್ವೆಲ್ಗಳನ್ನು ಕೊರೆದು ಒಂದು 5 ರಿಂದ 6 ಎಕರೆ ವಿಸ್ತೀರ್ಣದಲ್ಲಿ ವಿಸ್ತೀರ್ಣದಲ್ಲಿ ಈ ಕೆರೆಯನ್ನು ಮಾಡಿದಾಗ ಆ ಬೋರ್ವೆಲ್ಗಳನ್ನು ಕೊರೆದಾಗ ಆವತ್ತು ನಮ್ಮೂರಲ್ಲಿ ಒಂದು ಅಂತರ್ಜಲ ಮಟ್ಟ ಜಾಸ್ತಿ ಆಗಿ ಆವತ್ತಿನಿಂದ ಇವತ್ತಿನವರೆಗೂ ನಮ್ಮೂರಲ್ಲಿ ಯಾವುದೇ ನೀರಿನ ಕೊರತೆ ಇಲ್ಲ ಸರ್. ಇದು ನಾವು ವಿಭಿನ್ನವಾಗಿ ಎಕ್ಸಾಕ್ಟ್ಲಿ ಸರ್, ಇದು ನಮ್ಮದು ಕೋರಿಕೆ. ಈ ಸಿರ್ಪುರ್ ಮಾದರಿ ಬಿಲ್ ಎತ್ತುವುದಕ್ಕಷ್ಟೇ ಸೀಮಿತವಾಗಿದೆ. ಇವತ್ತು ಏನು ಕಾಂಟ್ರಾಕ್ಟ್ಗಳು ಬಂದಿದ್ದಾರಲ್ಲ ಅವರು ಯಾರೂ ನೀರಿನ ಜಲಮಟ್ಟ ಜಾಸ್ತಿ ಆಗಲಿ ಅನ್ನೋ ಉದ್ದೇಶ ಇಟ್ಕೊಂಡು ಇದು ಮಾಡ್ತಾ ಇಲ್ಲ. ಇದರಿಂದ ನಮಗೆ ಬಿಲ್ಗಳು ಜಾಸ್ತಿ ಬಂದರೆ ಸಾಕು, ನಮಗೆ ಬಿಲ್ ಕರೆಕ್ಟ್ ಬಂದರೆ ಸಾಕು ಅಂತ ಡ್ಯಾಮ್ಗಳನ್ನು ಕಟ್ಕೊತಾ ಹೋಗ್ತಿದ್ದಾರೆ. ಅದೇನು ಮೊದಲು ಚೆಕ್ ಡ್ಯಾಮ್ದು ವ್ಯವಸ್ಥೆ ಇತ್ತು ಅದೇ ವ್ಯವಸ್ಥೆ ಮುಖಾಂತರ ಇವರು ಮಾಡ್ತಿದ್ದಾರೆ. ಏನು ಜಾಸ್ತಿ ಆಳನೂ ಕೆದರೋದಿಲ್ಲ ಅವರು. ಒಂದು ತಡೆ ಆ ಇರೋ ನಾಲೆಗಳಲ್ಲಿ ಸ್ವಲ್ಪ ಮಣ್ಣುಗಳನ್ನು ಎತ್ತಿ ಡ್ಯಾಮ್ಗಳನ್ನು ಕಟ್ಕೊತಾ ಹೋಗ್ತಾರೆ. ಸರ್ ಎಷ್ಟು ಗ್ರಾಮಗಳಲ್ಲಿ ಆಗಿದೆ ಅನ್ನೋದು ನಮ್ಗಷ್ಟು ಐಡಿಯಾ ಇಲ್ಲ. ಬಟ್ ನಾವು ರೀಸೆಂಟಾಗಿ ಕೇಳ್ಪಟ್ಟಿರೋ ಪ್ರಕಾರ ಮಾದನಿಪ್ಪರ್ಗದಲ್ಲೂ ಕೂಡ ಆ ಒಂದು ಸಿರ್ಪುರ್ ಮಾದರಿ ಫೇಲ್ ಆಗಿದೆ. ನಮ್ಮೂರಲ್ಲಿ ನಾವು ಅದನ್ನು ಕೆರೆ ಕಟ್ಟದೇ ಇದ್ದಿದ್ರೆ ಅದು ಕೂಡ ಫೇಲೇ ಆಗ್ತಿತ್ತು. ಇವಾಗ ನಮ್ಮೂರಲ್ಲಿ ಏನು ಮಾಡ್ತವ್ರೆ, ಮೊನ್ನೆ ಒಂದು ವಿಡಿಯೋ ಮಾಡಿದರು. ನಮ್ಮೂರಲ್ಲಿ ನಮ್ಮ BR ಪಾಟೀಲ್ ಬೆಂಬಲಿಗರು ಒಂದು ವಿಡಿಯೋ ಮಾಡ್ತಾರೆ, ಒಂದು ನ್ಯೂಸ್ ಚಾನೆಲನ್ನು ತೆಗೆದು ಇದ್ರ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ. ಅದರಲ್ಲಿ ಏನು ಹೇಳ್ತಾರೆ, ಈ ಕೆರೆ ಮಾಡಿದ್ದು ನಾವು ಸಿರ್ಪುರ್ ಮಾದರಿಯಲ್ಲೇನೆ, ಇದರಿಂದ ನಮ್ಮ ಊರಿಗೆ ತುಂಬ ಸಹಾಯ ಆಗಿದೆ ಅಂತ ಹೇಳಿದ್ರು. ಆದರೆ ಇವ್ರು ಮಾಡಿರೋದು 6 ರಿಂದ 7 ಕಿಲೋಮೀಟ್ರ್ ಈ ಒಂದು ಸಿರ್ಪುರ್ ಮಾದರಿ. ಬಟ್ ಇವ್ರು ತೋರಿಸ್ತಿರೋದು ಎಲ್ಲಿ ಹೇಳಿ, ಆ ವಿಡಿಯೋ ಮಾಡ್ತಿರೋದು ಬರೀ ನಾವು ಮಾಡಿರುವಂತಹ ಕೆರೆ. ಶಾಸಕರು ಸುಭಾಷ್ ಗುತ್ತೇದಾರ್ ಅವರ ಒಂದು ಆಸಕ್ತಿ ವಹಿಸಿ ಅವರು ಒಂದು ಅನುಭವದಿಂದ ಹೇಳಿಬಿಟ್ಟು ಮಾಡಿಸಿದಂಥ ಕೆರೆ ಇದು. ಅವರು ಸಿರ್ಪುರ್ ಮಾದರಿಯಲ್ಲಿ ಮಾಡಿದಂಥ ಕೆರೆ ಅಲ್ಲ ಇದು, ಅದರದ್ದು ಪಾರ್ಟು ಕೂಡ ಅಲ್ಲ ಇದು. ನಾವು ಅದರಲ್ಲಿ ಬೋರ್ವೆಲ್ಗಳನ್ನು ಹಾಕಿ ವಿಸ್ತೀರ್ಣ ಸರ್ ಆಲ್ಮೋಸ್ಟ್ ಡೈಮೆನ್ಷನ್ 6 ರಿಂದ 7 ಎಕರೆ ಡೈಮೆನ್ಷನ್ ಇದೆ. ಅದು ಅಷ್ಟು ದೊಡ್ಡದಾಗಿ ಮಾಡಿದಾಗ ನೀರು ನಿಂತಿದೆ. ಆ ಥರ ಯಾವುದಾದ್ರೂ ಹಳ್ಳಿನಲ್ಲಿ ಸಿರ್ಪುರ್ ಮಾದರಿಯಲ್ಲಿ ಇವರು ಮಾಡಿದಾರ ಅಂತ ತೋರಿಸ್ತೀವಿ ಸರ್. ಅದು ಯಾವತ್ತೂ ಮಾಡಲ್ಲ ಸರ್. ಅದು ಸಿರ್ಪುರ್ ಮಾದರಿಯಲ್ಲಿ ಅಂತರ್ಜಲ ಮಟ್ಟ ಜಾಸ್ತಿ ಆಗಲ್ಲ. ಯಾಕೆ ಅಂದರೆ ಅದು ರೆಗ್ಯುಲರ್ ಆಗಿ ಏನು ಚೆಕ್ ಡ್ಯಾಮ್ಗಳು ಕಟ್ತಿದ್ರಲ್ಲ ಅದೇ ಥರ ಇದು ಕೂಡ ಒಂದು ಯೋಜನೆ. ಅದೇ ಸರ್, ಹೌದು ಸರ್, ಹೌದು ಸೀರೀಸ್ ಆಫ್ ಸರ್ ಯೋಜನೆ ವಿಫಲ ಅನ್ನೋದಾದ್ರೆ ಅಲ್ಲಿ ಕಾಮಗಾರಿ ಲೋಪ ಆಗಿರಬೇಕು ಸರ್. ನಾವು ಅದೇ ಹೇಳ್ತಿರೋದು. ನಾವು ಆ ಯೋಜನೆ ಬಗ್ಗೆ ನಾನು ಮೊದಲಿಗೆ ಹೇಳಿದೆ ಸರ್, ಆ ಇಂಪ್ಲಿಮೆಂಟೇಷನ್ ಇದೆಯಲ್ಲ ಅದು ಸಂಪೂರ್ಣವಾಗಿ ವಿಫಲವಾಗಿದೆ ಸರ್. ಈಗ ತಡೆಯಕ್ಕೆ ಸಾಧ್ಯ ಇಲ್ಲ. ಅಟ್ಲೀಸ್ಟ್ ಈಗ ಮುಂದೆ ಆಗ್ತಿರುವಂಥದ್ದಾದರೂ ಅವರು ಮುಂದೆ ಆಗ್ತಾ ಇದ್ದಾವ ಅದ್ರ ಬಗ್ಗೆ ನಮ್ಗೆ ಐಡಿಯಾ ಇಲ್ಲ ಸರ್. ಇವಾಗ ಎಲ್ಲಿ ಕೈಗೊಳ್ತಿದ್ದಾರೆ ಅಂತ ಸರ್. ಯಾವುದೇ ಒಂದು ಕೆಲಸ ಆಗಿದ ಮೇಲೆ ಗೊತ್ತಾಗುತ್ತೆ ಸರ್ ಅದು ಫೇಲ್ ಆಯ್ತಾ ಪಾಸ್ ಆಯ್ತಾ ಅಂತ. ಈಗ ಆ ಯೋಜನೆ ವಿಫಲ ಸರ್ ಇವಾಗ ನಮ್ಮ ಹತ್ರ ಸರ್ ಹೌದು ತಡೀರಿ ಅಂತಾನು ಹೇಳಲ್ಲ ಸರ್. ನಾವು ಆ ಊರಿಗೆ ಒಳ್ಳೇದಾದ್ರೆ ಆಗ್ಲಿ, ಬಟ್ ಅದ್ರ ಎಕ್ಸಿಕ್ಯೂಷನ್ ಕರೆಕ್ಟ್ ಆಗಿ ಆಗ್ಬೇಕು, ಇಂಪ್ಲಿಮೆಂಟೇಷನ್ ಕರೆಕ್ಟ್ ಆಗಿ ಆಗ್ಬೇಕು. ಹೌದು ಬೇರೆ ಕಡೆ ಎಲ್ಲಾದ್ರೂ ಇದೇ ತರ ಮಾಡ್ತಾ ಇದಾರ ಅದನ್ನ ತಡಿಬಹುದು. ಅವಾಗ ನೀವು ಅದನ್ನ ಡಿಮ್ಯಾಂಡ್ ಮಾಡಿದ್ರೆ ಅದು ಪರ್ಟಿಕ್ಯುಲರ್ ಅವರು ಹೇಳೋದು ನೀವು ಹೇಳೋದು ಅಲ್ಲಿಗೆ ಸೀಮಿತ ಆಗಿ ಅಂತ ನಮ್ಮ ಡಿಮ್ಯಾಂಡ್ ಏನಂತ ಗೊತ್ತಾಗ್ತದೆ ನಿಮ್ಗೆ. ಆ ಯೋಜನೆಯಿಂದ ಬೇರೆಯವರಿಗೆ ಲಾಭ ಆದ್ರೆ ಆಗಲಿ ಅಂತ ಸರ್ ನಮ್ಮ ಡಿಮ್ಯಾಂಡ್ ಇಲ್ಲಿ ಹೇಳೋದು ಸರ್. ನಮ್ದು ಮಾಡ್ರಿ ಇಲ್ಲಾಂದ್ರೆ ಆಗಲಿ ಅಂತ ಬಿಡ್ರಿ. ಸರಿ ಸರ್, ನಮ್ದು 2 ವಿಷಯ ಸರ್. ಹೌದು ಸರ್, ಕೆರೆಗಳ ನಿರ್ಮಾಣ ಮಾಡಿದ್ರೆ ಅದರಿಂದ ಆ ಕೆರೆಗಳ ನಿರ್ಮಾಣ ಮಾಡೋ ಮುಖಾಂತರ ಈಗ ನಮ್ಮ ಊರಿಂದ ನಾವು ಏನು ಮಾಡಿದ್ದೀವಲ್ಲ ಆ ಕಾನ್ಸೆಪ್ಟ್ನ ಎಕ್ಸಾಂಪಲ್ ಆಗಿ ಇಟ್ಕೋಬಹುದು ಅವರು. ನಾವೇನು ಮಾಡಿದ್ದೀವಿ, ವಿಸ್ತೀರ್ಣವಾದ ಒಂದು 5-6 ಎಕರೆ ಜಮೀನಿನಲ್ಲಿ ಸರ್ 1 ಗ್ರಾಮಕ್ಕೆ 2 ಕೆರೆಗಳಾದರೂ ಸಾಕು ಸರ್. 2 ತುದಿಗಳೇ 2 ಕೆರೆಗಳಾದ್ರೂ ಆ ಗ್ರಾಮಕ್ಕೆ ತುಂಬ ಸಹಾಯ ಆಗುತ್ತೆ. ಒಂದು ಭಾಗದಿಂದ ಆ ಜನರಿಗೆ ಸಹಾಯ ಆಗುತ್ತೆ, ಈ ಭಾಗದಿಂದ ಈ ಜನರಿಗೆ ಸಹಾಯ ಆಗೋದ್ರಿಂದ 2 ಕೆರೆಗಳಾದರೂ ಸಾಕು. ಹೌದು ಸರ್. ಸರ್ ಆ ಯೋಜನೆ ಅಂದ್ರೆ ಇದನ್ನ ಎಕ್ಸಾಂಪಲ್ ಸರ್ ಅದು ನಮಗೆ ಕೆರೆಗಳು ಮಾಡಿದ್ರೆ ಅದರಿಂದ ಹೆಲ್ಪ್ ಆಗುತ್ತೆ ಅನ್ನೋದು. ಹೌದು ಸರ್, ಕೆರೆಗಳು ಬೇಕು.
ಸರ್ ಅದು ಕೆರೆಗಳವ್ರು ಮಾಡ್ತಾನೆ ಇಲ್ಲ. ಮಾಡಿದ್ರೆ ವಿರೋಧ ಇಲ್ಲ ನಿಮ್ಗೆ. ಸರ್ ಮಾಡಿದ್ರೆ ವಿರೋಧ ಅಂದ್ರೆ ಈ ತರ ಮಾಡಿದ್ರೆ ವೇಸ್ಟ್ ಅಲ್ವಾ ಸರ್? ಈ ತರ ಮಾಡೋದು ಬೇಡ ಸರ್. ಕೆರೆಗಳು ಮಾಡಿದ್ರೆ ಶಿರ್ಪುರ್ ನಿಮಗೆ ಮಾದರಿ ಓಕೆನಾ ಅಂತ ಕೇಳ್ತಿದಾರ ಅವ್ರಿಗೆ. ಸರ್ ಸಿರ್ಪುರ್ ಮಾತ್ರ ನಮ್ಮೂರಲ್ಲಿ ಆಗಿರೋ ತರ ಆದ್ರೆ ಓಕೆ ಇಲ್ಲ ಸರ್ ನಮಗೆ. ಅದೇ ತರ ನೀವು ಬೇರೆ ಕಡೆನೂ ಇಂಪ್ಲಿಮೆಂಟ್ ಮಾಡ್ತೀರಾ ಅಂದ್ರೆ ಯೂಸ್ ಇಲ್ಲ ಸರ್. ಅದು ದುಡ್ಡು ವೇಸ್ಟ್ ಆಗುತ್ತೆ, ಕಾಂಟ್ರಾಕ್ಟ್ಗಳಿಗೆ ದುಡ್ಡು ಹೋಗುತ್ತೆ, ಅದರಿಂದ ನಮ್ಮ ಯಾವುದೇ ಹಳ್ಳಿಗಳಿಗೂ ಸಹಾಯ ಆಗಲ್ಲ. ಸರ್ ನಮ್ಗೆ ಅರ್ಥ ಆಯ್ತು. ಹೌದು ಸರ್, ಕೆರೆಗಳನ್ನ ನಿರ್ಮಿಸಿದ್ರೆ ಸಹಾಯ ಆಗುತ್ತೆ. ಈ ತರ ಸಿರ್ಪುರ್ ಮಾದರಿ ಮಾಡೋದ್ರಿಂದ ಯಾವುದೇ ಸಹಾಯ ಆಗೋದಿಲ್ಲ. ಶಿರ್ಪುರ್ ಮತ್ತು ಕೆರೆಗಳ ನಿರ್ಮಾಣಕ್ಕೂ ಒಂದು ಸ್ವಲ್ಪ ಡಿಫ್ರೆನ್ಸ್ ಇದೆ. ಕೆರೆಗಳ ನಿರ್ಮಾಣ ಮಾಡಿದ್ರೆ ನಿಮ್ಗೆ ನೀರು ಕಂಟಿನ್ಯೂಸ್ ಸಿಗುತ್ತೆ, ಬಟ್ ಅದು ಒಂದೇ ಪಾಯಿಂಟ್ ಇದೆ, ಎಲ್ಲ ಕಡೆಗೂ ಅಂತರ್ಜಲ ಜಾಸ್ತಿ ಆಗುತ್ತೆ ಸರ್. ಅದರಿಂದ ಆಗುತ್ತೆ ಸರ್. ಇವಾಗ ನಮ್ಮ ಊರಲ್ಲಿ ನಮ್ಮ ಎಕ್ಸಾಂಪಲ್ ತಗೊಳ್ಳಿ, ನಾವು ಮಾಡಿ ನಮ್ಮ ಇಡೀ ಊರಲ್ಲಿ ಈಗ ನೀವು ನಮ್ಮ ಗ್ರಾಮಸ್ಥರು ಒಂದು ನ್ಯೂಸಲ್ಲಿ ಅವರೇ ಮಾಡಿರೋ ಒಂದು ವಿಡಿಯೋ ಇದೆ ಸರ್. ಅದರಲ್ಲಿ ನಮ್ಮ ಗ್ರಾಮಸ್ಥರು ಏನು ಹೇಳ್ತಾರೆ, ನಮ್ಮ ಊರಲ್ಲಿ ಅಲ್ಲೇ ಕೂಡ ನಾವು ಒಂದು ಬೋರ್ವೆಲ್ ಹಾಕಿದ್ರು ನಮ್ಗೆ ನೀರು ಬರ್ತಾ ಇದೆ ಇವಾಗ ನಮ್ಮ ಊರಲ್ಲಿ ಸರ್. ಊರಲ್ಲಿ ಎಲ್ಲಿ ಬೇಕಾದ್ರೂ ಹಾಕಿ. ಚೆಕ್ ಡ್ಯಾಮ್ ಉದ್ದೇಶ ಅಥವಾ ಈ ಸಿರ್ಪುರ್ ಮಾದರಿ ಉದ್ದೇಶ ನಿಮ್ಮ ಎಲ್ಲಿ ಜನವಸತಿ ಇರುತ್ತಲ್ಲ ಅಲ್ಲಿ ನೀರಿನ ಅಂತರ್ಜಲ ಜಾಸ್ತಿ ಮಾಡೋದಲ್ಲ, ಇಡೀ ಕಂಪ್ಲೀಟ್ ಲ್ಯಾಂಡ್ಸ್ಕೇಪ್ ಅಲ್ಲಿ ಆಗ್ಬೇಕು ಅನ್ನೋದು ಅದ್ರ ಉದ್ದೇಶ. ಲ್ಯಾಂಡ್ಸ್ಕೇಪ್ ಅಲ್ಲಿ ಆದ್ರೆ ಏನಾಗುತ್ತೆ, ನಿಮ್ ಜಮೀನುಗಳಲ್ಲೂ ಅವಾಗ ಅಂತರ್ಜಲ ಜಾಸ್ತಿ ಆಗುತ್ತೆ, ನಿಮ್ ಗಿಡ ಬೆಳಿತಾವೆ, ನಿಮ್ ಬೆಳೆ ಬೆಳೆಯುತ್ತೆ, ಮುಂದೆ ಬೋರ್ವೆಲ್ ಕೂಡ ಆಗ್ಬೋದು. ಅದರ ಉದ್ದೇಶ ಇದ್ರ ಉದ್ದೇಶ ವ್ಯತ್ಯಾಸ ಇದೆ ಸರ್, ಅದನ್ನ ಹೇಳ್ತಾ ಇದ್ದೀನಿ ಸರ್. ಇದ್ರ ಉದ್ದೇಶ ಹಂಗಿದ್ರೆ ನೀವು ಹಂಗಾದ್ರೆ ಈ ಸಿರ್ಪುರ್ ಮಾದರಿ ಏನಿದೆ ಎಲ್ಲ ಕಡೆ ಆಗ್ಬೇಕಲ್ವಾ? ಅದು ಕೂಡ ಒಂದು ಸೀಕ್ವೆನ್ಸ್ ಆಫ್ ಒಂದು ಏರಿಯಾದಲ್ಲೇ ಹರಿದು ಹೋಗುತ್ತೆ, ಒಂದೇ ಏರಿಯಾದಲ್ಲಿ ಮಾಡ್ಕೊಂಡ್ ಬರ್ತಾರೆ. ಹಂಗಾದಾಗ ಎಲ್ಲ ಕಡೆ ಹೆಂಗಾಗುತ್ತೆ ಸರ್? ಅದು ಅಲ್ಲಿ ಪಕ್ಕದಲ್ಲಿರೋ ಒಂದು 10 ಎಕರೆ ಜಮೀನಿಗೆ ಆಗ್ಬೋದು ಅಷ್ಟೇ. ಈಗ ಒಂದು ಶುರು ಹೆಂಗಾಗುತ್ತೆ ಸರ್, ಈ ಥರ ಕೆರೆಗಳು ಮಾಡಿದ್ರೆ ಅಟ್ಲೀಸ್ಟ್ ಒಂದು ಭಾಗಕ್ಕೆ ಇನ್ನೊಂದು ಭಾಗಕ್ಕೆ ಎರಡು. ಈಗಲೂ ಅದನ್ನೇ ಹೇಳ್ತಾ ಇದ್ದೀನಿ, ಕುಡಿಯೋ ನೀರಿನ ಉದ್ದೇಶಕ್ಕೆ ನಿಮ್ಮ ತೊಂದರೆ ಆಗೋದಿಲ್ಲ ಅನ್ನೋದು ನಿಮ್ಮ ಪಾಯಿಂಟ್ ಅಷ್ಟೇ. ಹೌದು ಸರ್. ಅದಕ್ಕೆ ಬೇರೆ ಕೆರೆಗಳನ್ನೇ ಕಟ್ಟಿಸೋಣ ಬಿಟ್ಟರೆ ಸರ್, ನಾವು ಅದನ್ನೇ ಹೇಳ್ತಿರೋದಲ್ಲ ಸರ್, ಕೆರೆಗಳನ್ನೇ ಕಟ್ಟಿಸಿ ಕುಡಿಯೋ ನೀರೇ ಆಯ್ತು ಸರ್. ಇವಾಗ ಸರ್ ಕೃಷಿಗೆ ಇದ್ರ ಮುಖಾಂತರನು ಕೃಷಿಗೆ ಅಷ್ಟೊಂದು ಸಹಾಯ ಆಗ್ತಿಲ್ವಲ್ಲ ಸರ್? ಈಗ ಆಗಲ್ಲ, ಬಟ್ ಚೆಕ್ ಡ್ಯಾಮ್ಗಳ ಉದ್ದೇಶ ಅಥವಾ ಈ ಮಾದರಿಯ ಉದ್ದೇಶ ಭೂಮಿಯಲ್ಲಿ ನೀರು ರೀಚಾರ್ಜ್ ಆಗಬೇಕು. ಇಲ್ಲ, ನಾವು ಏನು ಹೇಳ್ತಾ ಇದೀವಿ ಅಂತಂದ್ರೆ ಈ ಕೆರೆ ಏನ್ ಸರ್? ಸರ್ಕಾರಕ್ಕೆ ನಮ್ಮಲ್ಲಿ ರೊಕ್ಕಿಲ್ಲ, ರೊಕ್ಕ ಕೊಡ್ರಿ ಅಂತಂದ್ರೆ ಏನು ಪ್ರಾಬ್ಲಮ್ ನಿಮ್ಗೆ? ರೊಕ್ಕ ಕೊಡ್ರಿ, ನಮ್ಮ ಪ್ರಾಬ್ಲಮ್ ಇಲ್ಲ ಸರ್, ರೊಕ್ಕ ತಂದು ಕೆಲಸ ಮಾಡ್ರಿ ಅಂತ ನಾವು ಹೇಳ್ತಿರೋದು. ಇಷ್ಟೆಲ್ಲ ಹಚ್ಚಿ ಹೇಳೋದಿರ್ಲಿ ಏನಂತ. ಈಗ ಸಿರ್ಪುರ್ ಮಾದರಿ ಓಕೆ, ಉಳಿದಿದ್ದೆಲ್ಲ ರೊಕ್ಕ ಕೇಳಿದ್ರೆ ಪಾಪ ಅವರು ಸರ್ ಕೇಳಿದಾರಲ್ವಾ, ಯಾರು BR ಪಾಟೀಲ್ ಅವರು ಡಿಮ್ಯಾಂಡ್ ಮಾಡಿದ್ದಾರೆ, ನಮ್ಮ ಹತ್ರ ದುಡ್ಡಿಲ್ಲ, ದುಡ್ಡು ಕೊಡಿ ಅಂತ. ಒಂದು ಕಡೆ BR ಪಾಟೀಲ್ ಅವರು ಈ ಕ್ವಶನ್ ಅಂತ ತಿರ್ಬೇಕಾದ್ರೆ ಪ್ರತಿ ಹಳ್ಳಿಗಳಲ್ಲಿ ಅವ್ರ ಬೆಂಬಲಿಗರು ಏನು ಹೇಳ್ತಾರೆ, ಶಿರ್ಪುರ್ ಮಾದರಿಯಿಂದ ನಮ್ಮ ಎಲ್ಲ ಹಳ್ಳಿಗಳಲ್ಲಿ ನೀರಿನ ಸಮಸ್ಯೆಗಳೇ ಇಲ್ಲ, ನೀರಿನ ಸಮಸ್ಯೆ ಇಲ್ಲ ಅಂತ ಇವ್ರು ಬೆಂಬಲಿಗರು ಹೇಳ್ತಾರೆ. BR ಪಾಟೀಲ್ ಅವ್ರು ಹೇಳ್ತಾರೆ ತುಂಬ ಸಮಸ್ಯೆ ಇದೆ ಅಂತ. ಸರಿ, ಇವಾಗ ಕಾಂಟ್ರಾಸ್ಟ್ ಇರೋದು ಅಲ್ಲೇನೆ, ಅವರು ಸ್ಟೇಟ್ಮೆಂಟ್ಗಳೇ ಕಾಂಟ್ರಾಸ್ಟ್ ಆಗ್ತಿರೋದು, ಅದ್ರಿಗೋಸ್ಕರ ನಾವು ಅದನ್ನು ಹಚ್ಚಿರೋದು. ಹಾಗೆ ಇದ್ರಾಗ ಯಾವ್ದು ವಾಸ್ತವ ಅಂತ ನಿಮ್ಗೆ ಅನ್ಸುತ್ತೆ? ಬೆಂಬಲಿಗರುಗಳಲ್ಲ ಇಲ್ಲ ಶಾಸಕರುಗಳಲ್ಲ? ಸರಿ, ಈಗ ಅದನ್ನ ನೀವು ಹೇಳಬೇಕು ಸರ್. ಸರ್, ಅದನ್ನ ಇವಾಗ BR ಪಾಟೀಲ್ ಬೆಂಬಲಿಗರು, BR ಪಾಟೀಲ್ ಇವರು ಕೂಡಿ ಹೇಳ್ಬೇಕು ಸರ್. ಇವಾಗ ಅವರೇ ಇಬ್ಬರದೇ ಸ್ಟೇಟ್ಮೆಂಟ್ ಕಾಂಟ್ರಾಸ್ಟ್ ಆಗ್ತಿದಾವೆ, ಯಾವ್ದು ಸತ್ಯ ಅಂತ ಅವ್ರು ಹೇಳ್ಬೇಕು. ನೀವು ಹೇಳ್ರಿ, ಸಮಸ್ಯೆ ಎದುರಿಸ್ತಾರ ಜನ ಸಾಮಾನ್ಯರಲ್ವಾ, ನಿಮಗೆ ಯಾವ ಸರಿ ಅಂತ ಅನಿಸುತ್ತೆ? ಸರ್, ನೀರಿನ ಸಮಸ್ಯೆ ಇದೆ ಸರ್, ಶಾಸಕರು ಹೇಳ್ತಿರೋದು ಸತ್ಯ. ಪರಿಹಾರ ಮಾಡಕ್ಕೆ ನಿಮ್ಮ ಪರವಾಗಿ ಅವರು ಔಟ್ ಆಫ್ 34 ಪಂಚಾಯತಿ 24 ಪಂಚಾಯತಿಯಲ್ಲಿ ನೀರಿಲ್ಲ, ನಮ್ಗೆ ದುಡ್ಡು ಕೊಡ್ರಿ ಅಂತ ಸರ್ಕಾರಕ್ಕೆ ಕೇಳ್ಯಾರ. ನಿಮ್ಮ ಪರವಾಗಿ ಧ್ವನಿ ಎತ್ತದಂಗಲ್ವಾ ಅವರು? ಸರ್, ನಮ್ಮ ಪರವಾಗಿ ಜನರ ಪರವಾಗಿ ಧ್ವನಿ ಎತ್ತಿದ್ದಾರೆ, ಬಟ್ ಅದು ಬರ್ಬೇಕಲ್ವಾ ಸರ್? ಸರ್, ಇಲ್ಲಿ ಸುಳ್ಳು ಮಾಹಿತಿ ಯಾಕೆ ಕೊಡ್ಬೇಕು? ಇದು ಈ ಬೆಂಬಲಿಗರಿಗೆ ಸುಳ್ಳು ಮಾಹಿತಿ ಕೊಡ್ಬೇಕು ಸರ್, ಗ್ರಾಮಸ್ಥರಿಗೆ ಮರಳು ಮಾಡೋದಲ್ವಾ ಇದು? ತಾಲೂಕದಾಗೆಲ್ಲ ಸಕ್ಸಸ್ ಆಗಿರುತ್ತೆ, ಮತ್ತೆ ಯಾಕೆ ಕೊಡ್ಬೇಕು? ಮತ್ತೆ ನೀರಿನ ಸಮಸ್ಯೆನೇ ಅವ್ರು ಹೇಳ್ತಾರಂತಂದ್ರೆ ನೀರಿನ ಸಮಸ್ಯೆ ನಮ್ಗಿಲ್ಲ ಅಂತ ಇವ್ರು ಹೇಳ್ತಾರಂತಂದ್ರೆ ಮತ್ತೆ ಶಾಸಕರು ಹೇಳಿದಾರ ಸರ್. ಶಾಸಕರು ಹೇಳಿರೋ ಸ್ಟೇಟ್ಮೆಂಟ್ ಎಷ್ಟು ಜನರಿಗೆ ರೀಚ್ ಆಗುತ್ತೆ ಸರ್? ಅಲ್ಲಿ ನಮ್ಗೆ ಗೊತ್ತಿಲ್ಲ. ಇಲ್ಲ ಸರ್, ನಾನು ಹೇಳಿದ್ರೆ ಗ್ರಾಮಗಳಲ್ಲಿ ನಮ್ಮ ಬೆಂಬಲಿಗರು ಏನು ಹೇಳ್ತೀವೋ ಅದು ಬೇಗ ರೀಚ್ ಆಗುತ್ತೆ ಆ ಗ್ರಾಮದ ಜನರಿಗೆ. ಶಾಸಕರದು 10% ಆಫ್ ದಟ್ ಟೌನ್ ರೀಚ್ ಆಗ್ಬೋದು ಅಷ್ಟೇ, ಬಟ್ 90% ಬೆಂಬಲಿಗರು ಹೇಳಿದಾಗ ರೀಚ್ ಆಗುತ್ತೆ. ಇವಾಗ ಬೆಂಬಲಿಗರು ಹೇಳ್ತಾರೆ ನಮ್ಮ ಹತ್ರ ಯಾವುದೇ ಸಮಸ್ಯೆ ಇಲ್ಲ ಅಂತ. ನಿಮ್ಮ ಡಿಮ್ಯಾಂಡ್ ಏನು ಇವಾಗ? ಸರ್, ನಮ್ಮ ಡಿಮ್ಯಾಂಡು ಒಂದು, ಈ ಥರ ಸುಳ್ಳು ಪ್ರಚಾರ ಮಾಡಬೇಡಿ. ಯಾರು ನಿಮ್ಮ ಈಗ ಯಾರು ಅಂತ ಅದು ಅದೇ ಮತ್ತೆ ಸರ್ ಹೇಳೋದು. BR ಪಾಟೀಲ್ ಅವರು ನೀರಿಲ್ಲ ಅಂತ ಹೇಳ್ತಾರೆ, ಅವ್ರದ್ದು ಇವರು ತುಂಬ ನೀರಿದೆ ಅಂತ ಹೇಳ್ತಾರೆ. ನಮ್ಮ ಪ್ರಕಾರ ಅವ್ರ ಬೆಂಬಲಿಗರು ನಿಲ್ಲಿಸ್ಬೇಕು. ಯಾಕಂದರೆ ನಿಮ್ಮ ನಾಯಕರೇ ನೀರಿಲ್ಲ ಅಂತ ಹೇಳಿದಾಗ, ನೀವು ನೀರಿದೆ ಅಂತ ಹೇಳಿದಾಗ ಸಮಸ್ಯೆ ಆಗುತ್ತೆ, ಜನರಿಗೂ ತಪ್ಪು ಸಂದೇಶ ಹೋಗುತ್ತೆ.